ವಿಶ್ವ ಕ್ರಿಕೆಟ್ನ ಒಂದು ರೀತಿಯಾದಂತಹ ಸುಲ್ತಾನ ಅಂದ್ರೂ ಕೂಡ ತಪ್ಪಾಗಲ್ಲ ಟೀಂ ಇಂಡಿಯಾ. ಅದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ನಿನ್ನೆ ಹರಿಣಗಳ ವಿರುದ್ಧ ನಡೆದ ರಣರೋಚಕ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆದ್ದು ಚುಟುಕು ವಿಶ್ವಕಪ್ ಎತ್ತಿ ಹಿಡುವ ಸಂಭ್ರಮದಲ್ಲಿ ಇತ್ತು. ಈ ಕ್ಷಣದಲ್ಲಿ ಫನ್ ಮೂಮೆಂಟ್ಗಳ ಜೊತೆಗೆ ಕೆಲ ಭಾವುಕ ಸನ್ನಿವೇಶಗಳು ಕೂಡ ಗಮನ ಸೆಳೆಯಿತು. ವಿಶ್ವಕಪ್ ಬರ ನೀಗಿಸಿಕೊಂಡ ನಾಯಕ ರೋಹಿತ್ ಶರ್ಮಾ ಫೈನಲ್ ಪಿಚ್ ಮಣ್ಣಿನ ಟೇಸ್ಟ್ ಮಾಡುವಂತಹ ಮೂಲಕ ಈ ಅವಿಸ್ಮರಣೀಯ ಕ್ಷಣವನ್ನ ಶಾಶ್ವತಗೊಳಿಸಿದ್ರು. ಜೋಕೋವಿಕ್ ಕೂಡ ಟೆನ್ನಿಸ್ ಟೈಟಲ್ ಗೆದ್ದಾಗಲೆಲ್ಲ ಹುಲ್ಲಿನ 2 ಎಸಳನ್ನ ತಿಂತಾ ಇದ್ರು. ಇನ್ನು ಮ್ಯಾಚ್ ವಿನ್ನರ್ಗಳನ್ನ ಒಬ್ಬರಾದ ಹಾರ್ದಿಕ್ ಪಾಂಡ್ಯ ಗೆದ್ದ ಕ್ಷಣ ಭಾವುಕರಾಗಿ ಕಣ್ಣೀರ್ ಕೋಡಿಯನ್ನ ಹರಿಸಿದ್ರು. ಕಳೆದ 6 ತಿಂಗಳಿನಿಂದ ಅವರು ಸವಿಸಿದಂತಹ ಒಂದಷ್ಟು ನೊಂದಂತಹ ದಿನಗಳು ಅದೆಲ್ಲವನ್ನು ಕೂಡ ಮೆಲುಕು ಹಾಕಿದ್ರು. ಆ ನೋವನ್ನ ಇದೀಗ ವಿಶ್ವಕಪ್ ಮರೆಸಿದೆ ಅಂದ್ರೂ ಕೂಡ ತಪ್ಪಾಗಲ್ಲ. ಪಾಂಡ್ಯರನ್ನ ರೋಹಿತ್ ಅಪ್ಪಿ ಮುದ್ದಾಡಿದ್ರು. ಈ ಮೂಲಕ ತಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಇಲ್ಲ ಎಂಬುದನ್ನ ಮತ್ತೆ ತೋರ್ಪಡಿಸಿದ್ರು. ವಿರಾಟ್ ಕೊಹ್ಲಿ ಮತ್ತು ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಅವರಂತೂ ವಿಶ್ವಕಪ್ ಗೆಲುವನ್ನ ಚಿಕ್ಕ ಮಕ್ಕಳ ರೀತಿಯಲ್ಲೇ ಎಂಜಾಯ್ ಮಾಡಿದ್ರು. ದ್ರಾವಿಡ್ರನ್ನ ಆಟಗಾರರೆಲ್ಲ ಹೊತ್ತು ಮೆರೆಸಿದ್ರು. ದ್ರಾವಿಡ್ಗೆ ಇದಕ್ಕಿಂತ ಶ್ರೇಷ್ಠ ಬೀಳ್ಕೊಡುಗೆ ಮತ್ತೊಂದಿರಲಿಕ್ಕಿಲ್ಲ. ಇನ್ನು ಕುಲ್ದೀಪ್ ಹೇಳಿದ್ರು ಅಂತ ರೋಹಿತ್ ರೋಬೋ ಶೈಲಿಯಲ್ಲಿ ಹೆಜ್ಜೆ ಹಾಕುತ್ತಾ ಬಂದು ಕಪ್ಪನ್ನ ಎತ್ತಿ ಹಿಡಿದಿದ್ದು ವಿಶೇಷವಾಗಿ ಗಮನ ಸೆಳೆಯಿತು. ಈ ಮಧ್ಯೆ ಮ್ಯಾಚ್ ಟರ್ನ್ ಆಗಲು ಕಾರಣವಾಗಿದ್ದ ಸೂರ್ಯಕುಮಾರ್ ಯಾದವ್ ಹಿಡಿದ ಅದ್ಭುತ ಕ್ಯಾಚ್ ವಿಡಿಯೋ ಏನಿದೆ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅತ್ತ ಚೋಕರ್ಸ್ ಹಣೆಪಟ್ಟಿ ಕಳಚಲು ಸಾಧ್ಯವಾಗದ ದಕ್ಷಿಣ ಆಫ್ರಿಕಾ ಪಡೆ ಶೋಕದ ಮಡುವಿನಲ್ಲಿ ಮುಳುಗಿತ್ತು. ಟಿ20 ವಿಶ್ವಕಪ್ನಲ್ಲಿ ಭಾರತದ ಗೆಲುವು ಕ್ರೀಡಾಭಿಮಾನಿಗಳಲ್ಲಿ ಸಂಭ್ರಮವೋ ಸಂಭ್ರಮ. ಆದರೆ ಟೀಂ ಇಂಡಿಯಾದ 3 ಪ್ರಮುಖ ಘಟಾನುಘಟಿಗಳು ಟಿ20 ಕ್ರಿಕೆಟ್ಗೆ ವಿದಾಯ ಘೋಷಿಸಿ ಶಾಕ್ ಕೊಟ್ಟಿದ್ದಾರೆ. ಟೀಂ ಇಂಡಿಯಾದ ಯಶಸ್ಸಿನಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುವ ನಾಯಕ ರೋಹಿತ್ ಶರ್ಮಾ, ಕಿಂಗ್ ಆಫ್ ಕ್ರಿಕೆಟ್ ವಿರಾಟ್ ಕೊಹ್ಲಿ ಮತ್ತು ಆಲ್ರೌಂಡರ್ ರವೀಂದ್ರ ಜಡೇಜಾ ಚುಟುಕು ಕ್ರಿಕೆಟ್ಗೆ ನಿವೃತ್ತಿ ಹೇಳಿದ್ದಾರೆ. ತಮಗೆ ಇದಕ್ಕಿಂತ ಸೂಕ್ತ ಕ್ಷಣ ಬೇರೆ ಇಲ್ಲ. ಪ್ರತಿಭಾವಂತರಿಗೆ, ಯುವಕರಿಗೆ ಆದ್ಯತೆ ಸಿಗಬೇಕು ಅನ್ನೋದು ಅವರ ಅಭಿಪ್ರಾಯ. ಜೊತೆಗೆ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಅವರ ಅವಧಿಯೂ ಕೂಡ ವಿಶ್ವಕಪ್ ಮುಗಿಯೋದ್ರೊಂದಿಗೆ ಪೂರ್ಣವಾಗ್ತಿದೆ. ಹೀಗಾಗಿ ಘಟಾನುಘಟಿಗಳಿಲ್ಲದಂತಹ ಭಾರತ ಕ್ರಿಕೆಟ್ನ ಮುಂದಿನ ಭವಿಷ್ಯ ಹೇಗಿರುತ್ತೆ ಅನ್ನೋ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಇದೆ. ವಿಶ್ವಕಪ್ ಗೆದ್ದಂತಹ ಟೀಂ ಇಂಡಿಯಾಗೆ ಭರಪೂರ ವಿಶಸ್ಗಳ ಒಂದು ಸುರಿಮಳೆಯೇ ಬರ್ತಾ ಇದೆ. ಬಿಸಿಸಿಐ ಕೂಡ ಬಂಪರ್ ಕೊಡುಗೆಯನ್ನು ಪ್ರಕಟ ಮಾಡಿದೆ. ಬರೋಬ್ಬರಿ 125 ಕೋಟಿ ಪ್ರೈಸ್ ಮನಿಯನ್ನ ಘೋಷಣೆ ಮಾಡಿದೆ. ಟೀಂ ಇಂಡಿಯಾ ಟಿ20 ವಿಶ್ವಕಪ್ ಗೆದ್ದ ಕೂಡಲೇ ವಿಶ್ವದಾದ್ಯಂತ ಅಭಿಮಾನಿಗಳು ಹರಿದು ಬರ್ತಾ ಇದ್ದಾರೆ. ಅವರ ಅಭಿನಂದನೆಗಳು ಕೂಡ ಹರಿದು ಬರ್ತಾ ಇದೆ. ಪ್ರಧಾನಿ ಮೋದಿ ಅವರು ಸಹ ಟೀಂ ಇಂಡಿಯಾಗೆ ಅಭಿನಂದನೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸರಣಿಯಲ್ಲಿ ಒಂದೂ ಪಂದ್ಯವನ್ನ ಸೋಲದೆ ಗೆಲ್ಲುವುದು ಸಣ್ಣ ವಿಚಾರವೇ ಅಲ್ಲ. ಪ್ರತಿಯೊಬ್ಬ ಆಟಗಾರನಿಗೆ, ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಮೋದಿ ಹೇಳಿದ್ದಾರೆ. ಜೊತೆಗೆ ಟೀಂ ಇಂಡಿಯಾದ ಆಟಗಾರರಿಗೆ ಕರೆ ಮಾಡಿ ಅಭಿನಂದಿಸಿದ್ದಾರೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಹಾರ್ದಿಕ್ ಪಾಂಡ್ಯ, ಜಸ್ಪ್ರೀತ್ ಬುಮ್ರಾ, ಸೂರ್ಯಕುಮಾರ್ ಯಾದವ್ ಸೇರಿದಂತೆ ಭಾರತ ತಂಡದ ಆಟಗಾರರ ಪ್ರದರ್ಶನವನ್ನ ಮೆಚ್ಚಿ ಶ್ಲಾಘಿಸಿದ್ದಾರೆ. ರಾಹುಲ್ ದ್ರಾವಿಡ್ ಕೋಚಿಂಗ್ ಬಗ್ಗೆಯೂ ಕೂಡ ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ.